ಉಪೇಂದ್ರ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಕ್ಚುಲಿ ಅವ್ರನ್ನ ನೋಡ್ತಿದ್ರೇನೆ ಅವ್ರು ಮಾತಾಡೋದ್ ಕೇಳಿಸ್ಕೊಳಕ್ಕೆ ಚಂದ ಅಂತಾರ. ಇವ್ರು ಮಾತಾಡಿ ಒಂದ್ ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳಕ್ ಸ್ವಲ್ಪ ಟೈಮ್. ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್. ಇಲ್ಲ ಜನರಲ್ ಆಗಿ ಇಲ್ಲಿ ಹೇಳ್ತಿಲ್ಲ, ಜನರಲ್ ಆಗಿ ನಿಮ್ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್. ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ, ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ. ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು, ಪೇಮೆಂಟು ಚೆನ್ನಾಗಿ ಸಿಕ್ತು. ಸೊ ನಮ್ ತಾಯಿಗೆ ಹೇಳಿದಾಗ ಆಕ್ಚುಲಿ ಡಬ್ಬಿಂಗ್ ಮುಂಚೆನೆ ಕ್ಲಿಯರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್. ನಾನ್ ಮನೇಲಿ ಹೇಳಿದೆ ಸರ್, ಈ ತರ ಪಾತ್ರ ಮಾಡ್ತಾ ಇದ್ದೀನಿ, ಒಳ್ಳೆ ಪೇಮೆಂಟ್ ಸಿಕ್ತು ಅಂತ. ಖುಷಿ ಪಟ್ಟಿಲ್ಲ ನಮ್ ತಾಯಿ. ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದು ಅಂದ್ರೆ, ನೀನ್ ಪಾತ್ರ ಮಾಡಿದ್ಯಾ, ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ, ಅದೊಂದು ನನ್ಗಿಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ. ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ. ಸೊ ನೀವು ಒಂದ್ ಮಾತು ಹೇಳಿದ್ರಿ ದುಬೈದು ಪ್ರೀಮಿಯರ್ ಆದ್ಮೇಲೆ, ಅದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ, ಕಾಸು ಕೊಡಲ್ಲ, ಹೊಗಳ್ತಾರೆ ಖುಷಿ ಪಡಿ ಅಂತ. ಸೊ ಅಲ್ಲಿ ನೀವೊಂದ್ ಮಾತು ಹೇಳ್ತೀರಾ ಸರ್, ಅಭಿ ಬಗ್ಗೆ ಆಗಿರ್ಬೋದು, ನನ್ ಬಗ್ಗೆ ಆಗಿರ್ಬೋದು. ನಮ್ ತಾಯಿ 100 ಸರಿ ನೀವ್ ಹೇಳಿರೋ ಮಾತು, ಚೆನ್ನಾಗ್ ಕಾಣಿಸ್ತೀರಾ, ಚೆನ್ನಾಗ್ ಮಾಡಿದೀರಾ ಅಂತ. ಸರ್ ನನ್ಗದೊಂಥರ ಲೈಫ್ ಟೈಮ್ ಮೆಮೊರಿ ಸರ್. ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ ತಾಯಿ ಮುಖದಲ್ಲ ಒಂದು ಖುಷಿ ಇತ್ತಲ್ಲ ಸರ್. ಸೊ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದಕ್ಕೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನನ್ನ ಒಂದೇ ಒಂದು ಆಸೆ ಸರ್, ನಿಮ್ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡ್ಬೇಕು ನನಗೆ. ಖಂಡಿತಪ್ಪ, ಅಯ್ಯೋ ಖಂಡಿತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್.